ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ನಾನಯ್ಯ ಬೊಂಬೆ ನಾನಯ್ಯ. ಓ ಓ ಓ ಓ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಹಗಲೆಲ್ಲ ನೆನೆಸಿ ഇരുಳೆಲ್ಲ ಬಯಸಿ ಬಳಲಿದೆಯೋ ಜೀವ ಕೇಳೆನ್ನ ಚೆಲುವ. ಹಗಲೆಲ್ಲ ನೆನೆಸಿ ഇരുಳೆಲ್ಲ ಬಯಸಿ ಬಳಲಿದೆಯೋ ಜೀವ ಕೇಳೆನ್ನ ಚೆಲುವ. ಬೇಡೆಂದು ಜರಿದು ನೀ ದೂರ ಹೋದರು, ಬೇಡೆಂದು ಜರಿದು ನೀ ದೂರ ಹೋದರು, ಬಿಡದಂತೆ ನಿನ್ನ ನೆರಳಾಗಿ ಇರುವೆ. ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಓ ಓ ಓ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ನನ್ನೆದೆಯು ನಿನ್ನ ಸೆರೆಮನೆಯು ಚೆನ್ನ, ಅದರಿಂದ ಎಂದು ಬಿಡುಗಡೆ ಸಿಗದು. ನನ್ನೆದೆಯು ನಿನ್ನ ಸೆರೆಮನೆಯು ಚೆನ್ನ, ಅದರಿಂದ ಎಂದು ಬಿಡುಗಡೆ ಸಿಗದು. ನೂರಾರು ಜನ್ಮ ನೀ ತಾಳಿ ಬಂದರು, ನೂರಾರು ಜನ್ಮ ನೀ ತಾಳಿ ಬಂದರು, ಸತಿಯಾಗಿ ನಿನ್ನ ಜೊತೆಯಲ್ಲೇ ಬರುವೆ. ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ತಾನೊತ್ತ ನಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಓ ಓ ಓ ಓ
ಅರ್ಚನಾ ಮ್ಯಾಮ್, ನಮ್ಮ ಚಲನಚಿತ್ರ ರಂಗದಲ್ಲಿ ಜನಪದ ಶೈಲಿಯ ಎಷ್ಟು ಹಾಡುಗಳಿದ್ದಾವೆ, ಅದನ್ನು ಮುಗಿತಾ ಹೋದರೆ ಎಂಥ ಅದ್ಭುತವಾದ ಹಾಡುಗಳಿದ್ದಾವೆ. ಅಂಥದ್ದೇ ಒಂದು ಎವರ್ಗ್ರೀನ್ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಸುಶೀಲಮ್ಮ ಅವರು ಏನು ಅದ್ಭುತವಾಗಿ ಹಾಡಿದ್ದಾರೆ. ನಿನ್ನ ಧ್ವನಿಯು ಬಹಳ ಸುಶೀಲಮ್ಮನವರ ಧ್ವನಿಗೆ ಹೋಲಿಕೆ ಆಗುತ್ತೆ. ನೀನು ಆ ಸಂಗತಿಗಳು ಇದರಲ್ಲಿ ಎಷ್ಟು ಸಂಗತಿಗಳಿದ್ದಾವೆ ಈ ಹಾಡಲ್ಲಿ. ಪ್ರತಿಯೊಂದು ಸಾಲಿನ ಕೊನೆಯಲ್ಲಿ ಎಲ್ಲ ಇದ್ದಾವೆ ಸಂಗತಿಗಳು. ತುಂಬ ಚೆನ್ನಾಗಿ ಹಾಡ್ದೆಯಮ್ಮ, ಅದ್ಭುತವಾಗಿ ಹಾಡ್ದೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಚರಣದ ಬಿಗಿನಿಂಗಲ್ಲಿ ಮಾತ್ರ ನಿನಗೆ ಸ್ವಲ್ಪ ರೀಚ್ ಆಗೋದು ಕಷ್ಟ ಆಯಿತು ನೋಟ್ಸು. ಬಟ್ ನನಗೆ ಖುಷಿಯಾಗಿದ್ದೇನು ಅಂದರೆ ಸೆಕೆಂಡ್ ಚರಣದಲ್ಲಿ ನೀನು ವಾಯ್ಸನ್ನು ಸಾಫ್ಟ್ ಮಾಡ್ಕೊಂಡು ಹಾಡೋದಕ್ಕೆ ಪ್ರಯತ್ನ ಮಾಡಿದೆ. ಸೆಕೆಂಡ್ ಟೈಮ್ ಹಾಡ್ತಾ ಕರೆಕ್ಟಾಗಿ ಹಾಡ್ದಿ ಕೂಡ. ನನ್ನೆದೆಯು ನಿನ್ನ ಸೆರೆಮನೆಯು ಚೆನ್ನ, ಅದರಿಂದ ಎಂದು ಬಿಡುಗಡೆ ಸಿಗದು. ಸೊ ನೀನು ಪ್ರಯತ್ನ ಮಾಡ್ತಾ ಇದೆಯಾ ಆ ಫಾಲ್ಸ್ ಟೋನಲ್ಲಿ ಮತ್ತು ಸಾಫ್ಟ್ ಮಾಡಿಕೊಂಡು ಧ್ವನಿಯನ್ನು ಹಾಡೋದು ಹೇಗೆ ಅಂತ ನೀನು ಪ್ರಯತ್ನ ಪಡ್ತಾ ಇದೆಯಾ. ನಿನಗೆ ಶುಭವಾಗಲಿ. ಆಮೇಲೆ ನಮ್ಮ ಮ್ಯೂಸಿಷಿಯನ್ಸಿಗೊಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಎಷ್ಟು ಕೆಲಸ ಇದೆ ಇದರಲ್ಲಿ. ಆ ಕೀಬೋರ್ಡ್ ರನ್ ಒಂದು ಹೋಗೋದು, ಅಯ್ಯೋ ಅದು ಉಸಿರು ಕಟ್ಕೊಂಡು ನುಡಿಸ್ಬೇಕದು. ಆಮೇಲೆ ರಿದಮ್ ಸೆಕ್ಷನ್ ಅವ್ರಿಗೆ ಎಷ್ಟು ಮುಕ್ತಾಯಗಳು, ಪಿಕಪ್ಗಳು, ಎಷ್ಟು ಕೆಲಸ ಇದೆ ಅಂದರೆ ಇದರಲ್ಲಿ. ಸೊ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಎಲ್ಲರೂ. ಇನ್ನೇನು ನೀನು ಸಂಚಿಕೆಯಿಂದ ಸಂಚಿಕೆಗೆ ನಿನ್ನಲ್ಲಿ ಬಹಳ ಇಂಪ್ರೂವ್ಮೆಂಟ್ಗಳು ಕಾಣಿಸ್ತಾ ಇದೆ. ಇವತ್ತು ಎಲ್ಲೂ ಹೆಚ್ಚು ಶಾರ್ಪ್ ಹೋಗಲಿಲ್ಲ. ವೆರಿ ಮೈನ್ಯೂಟ್. ಅದೇ ಚರಣದ ಬಿಗಿನಿಂಗಲ್ಲಿ ರೀಚ್ ಆಗೋದು ಕಷ್ಟ ಆಯ್ತಲ್ಲ, ಅದರ ನಂತರ ಬಂದಂತಹ ಒಂದೆರಡು ಜಾಗ ಮಾತ್ರ ಸ್ವಲ್ಪ ನಿನಗೆ ಫೋಕಸ್ ಶಿಫ್ಟ್ ಆಗಿ ಬಹುಶಃ ಶಾರ್ಪ್ ಆಯಿತು. ಬಿಟ್ಟರೆ ತುಂಬ ಚೆನ್ನಾಗಿ ಹಾಡ್ದು. ಈ ಹಾಡನ್ನು ನಿಭಾಯಿಸೋದು ಕಷ್ಟ. ಅದ್ಭುತವಾಗಿ ನಿಭಾಯಿಸಿದ್ಯಾ. ಹೀಗೆ ಅದ್ಭುತವಾಗಿ ಹಾಡ್ಕೊಂಡು ಹೋಗು. ಇನ್ನೂ ಹೆಚ್ಚು ಅದ್ಭುತವಾದ ಹಾಡುಗಳು, ಕಷ್ಟಕರವಾದ ಹಾಡುಗಳನ್ನು ಇಲ್ಲಿ ನಿರೂಪಿಸಿ ತೋರಿಸು ಅಂತ ನಾನು ಹಾರೈಸ್ತೀನಮ್ಮ. ಒಳ್ಳೆಯದಾಗಲಿ. ವೈಷ್ಣವಿ, ಏನಮ್ಮ ಇಷ್ಟು ಸುಂದರವಾದ ಹಾಡು ಹಾಡಿದೆ ನೀನು. ಇದು ಬಹುಶಃ 50 ವರ್ಷಗಳ ಹಿಂದಿನ ಸಿನಿಮಾ ಅಂತ ಅನಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅಭಿನಯದು. ಇಷ್ಟು ವರ್ಷ ಆದರೂ, ಇನ್ನು 100 ವರ್ಷ ಆದರೂ ಇದು ಎವರ್ಗ್ರೀನ್ ಹಾಡಿದು. ಈ ಹಾಡು ಕೇಳ್ತಾ ಬಂಗಾರದ ಮನುಷ್ಯ, ಈ ಬಂಗಾರಕ್ಕೆ ಓರೆ ಹಚ್ಚುತ್ತಾ ಹೋದಷ್ಟು ಅದ್ರ ಬೆಲೆ ಜಾಸ್ತಿ ಆಗ್ತದೆ. ದಿನದಿಂದ ದಿನ ಬಂಗಾರಕ್ಕೆ ಹೆಂಗೆ ಬೆಲೆ ಸಿಗ್ತಾ ಇದೆಯೋ ಈ ಹಾಡಿಗೂ ಅಷ್ಟೇ. ಅದರ ವ್ಯಾಲ್ಯೂ ಏನಂತಾರೆ, ಮಾರ್ಕೆಟ್ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಅದು ಇನ್ನೂ ಹೆಚ್ಚುತ್ತಲೇ ಇದೆ ಅಲ್ವೇ. ಎಷ್ಟು ಸಾರಿ ಕೇಳಿದ್ರು ಈ ಹಾಡನ್ನ ಕೇಳಬೇಕು ಅನಿಸುತ್ತೆ. ಅಂಥ ಒಂದು ಒಳ್ಳೆಯ ಅಭಿನಯವನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅವರು ಮಾಡಿರ್ತಕ್ಕಂಥ ಸಿನಿಮಾ ಅದು ಎವರ್ಗ್ರೀನ್. ಭಾಳ ಸುಂದರವಾಗಿ ಹಾಡಿದೆಮ್ಮ ಅದನ್ನು. ಧನ್ಯವಾದಗಳು ನಿನಗೆ. ಮುನಿರಾಜು ಸರ್. ವೈಷ್ಣವಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಿ ಗೊತ್ತಾ ನೀವು. ನೋಡಿದಿರಾ ಭಾರತಿ ಅಮ್ಮನ್ನ? ಆ ಸಿನಿಮಾ ನೋಡಿದಿರಾ? ಸಿನಿಮಾ ನೋಡಿಲ್ವಾ? ಎಂಥ ಅದ್ಭುತವಾದ ಸಿನಿಮಾ ಗೊತ್ತೇನಮ್ಮ ಅದು. ಬಂಗಾರದ ಮನುಷ್ಯ ಚಿತ್ರರಂಗದಲ್ಲಿ ಅತ್ಯಂತ ಭಾಳ ಒಳ್ಳೆ ಸಿನಿಮಾ ಅದು. ಅದ್ಭುತವಾದ ಸಿನಿಮಾ. ಮತ್ತು ಯಾವುದಾದ್ರೂ ಒಂದು ಸಿನಿಮಾ ಜನಗಳನ್ನ ಬದಲಾವಣೆ ಮಾಡುತ್ತೆ ಅನ್ನೋದಾದರೆ ಈ ಸಿನಿಮಾ. ಎಷ್ಟೋ ಜನ ರೈತರ ಕೆಲಸಕ್ಕೆ ಮತ್ತೆ ಹೋಗಿದ್ದಾರೆ ಈ ಸಿನಿಮಾ ನೋಡಿಕೊಂಡು. ಒಂದೊಂದು ಅಂಶ ಹೇಳ್ತಾ ಹೋದರೆ ಇದರಲ್ಲಿ ಭಾಳ ಚೆನ್ನಾಗಿದೆ. ಆಮೇಲೆ ಈ ಹಾಡುಗಾರಿಕೆ ಅಂತ ಬಂದಾಗ ಈ ಒಂದು ಸನ್ನಿವೇಶಕ್ಕೆ ಎಂಥ ಹಾಡನ್ನು ಕಟ್ಟಿದ್ದಾರೆ ಅಂದರೆ, ಒಂದು ಕಡೆ ಶಾಸ್ತ್ರೀಯ ಸಂಗೀತದ ಆ ಒಂದು ಟಚ್ ಇದೆ, ಅದಕ್ಕೆ ಜನಪದ ವಾದ್ಯಗಳ ಬಳಕೆ ಇದೆ, ತಮಟೆ ಮತ್ತೊಂದು ವಾದ್ಯದ ಸಹಕಾರ ಇದೆ. ಎರಡನ್ನೂ ಬ್ಲೆಂಡ್ ಮಾಡಿ ಆ ಒಂದು ಸಂಯೋಜನೆ ಇದೆಯಲ್ಲ, ಅದು ಅದ್ಭುತವಾದಂಥ ಸಂಯೋಜನೆ ಅಲ್ವ? ಹೌದಲ್ಲ? ಅನಿಸ್ತಾ ಇದೆಯಲ್ಲ, ಆ ತಮಟೆ ಶಬ್ದ ಕೇಳ್ತಾ ಇದ್ದರೆ ಕುಣಿಬೇಕು ಅನಿಸುತ್ತೆ, ಹೌದಲ್ಲ? ಇನ್ನು ಹಾಡುಗಾರಿಕೆಯಲ್ಲಿ ಬಂದಾಗ ಶಾಸ್ತ್ರೀಯ ಸಂಗೀತದ ಒಂದು ಟಚ್ ಎಲ್ಲ ಅಲ್ಲಲ್ಲೇ ಎಷ್ಟು ಚೆನ್ನಾಗಿ ತಂದಿದ್ದಾರಲ್ವ, ಹಿತವಾಗಿ ಮಿತವಾಗಿ. ಅದ್ಭುತ ಆ ಹಾಡನ್ನ ಸಂಯೋಜನೆ ಮಾಡಿರೋ ರೀತಿ. ಈ ಸಿನಿಮಾದಲ್ಲಿ ಒಬ್ಬೊಬ್ಬರು ಅಭಿನಯ ಅಲ್ವಾ? ಅದು ಎಂಥ ಒಂದು ಕಾಡು ಭೂಮಿಯನ್ನು
ಬಂಗಾರದ ಭೂಮಿ ಮಾಡಿ ಮತ್ತೆ ಈ ಒಂದು ಸಿನಿಮಾದಲ್ಲಿ ಏನು ಆ ಮನುಷ್ಯ ಎಷ್ಟು ಸಾರ್ಥಕತೆಯ ಬದುಕನ್ನು ಬದುಕ್ತಾರಲ್ಲ, ಕೊನೆಯಲ್ಲಿ ಹೆಂಡು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಇಲ್ಲ ಆ ಪಾತ್ರ ಸಾಯಿಸೋದು ಬೇಡ, ಸಾಯಿಸಿದ್ರೆ ಅದು ಚೆನ್ನಾಗಿರಲ್ಲ ಅಂಥೇಳಿ ರಾಜ್ಕುಮಾರ್ ಅವರು ಒಂದು ದಿಗಂತದ ಕಡೆ ನಡ್ಕೊಂಡು ಹೋಗುವಂಥ ಸನ್ನಿವೇಶ ಮಾಡ್ತಾರೆ. ಎಂಥ ಕಲ್ಪನೆ ಅದು, ಎಂಥ ನಿರ್ದೇಶನ ಅದು ಅಲ್ವಾ? ಅಂಥ ಅಪರೂಪದ ಹಾಡನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ನ್ಯಾಯ ಒದಗಿಸಿದೆಯಾ ಇವತ್ತು. ನಿನ್ಗೆ ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು.